ಹಲೋ, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಲ್ಲ ಖಾಲಿಯಾಗಿತ್ತು, ಟೀ ಮಾಡ್ತಾ ಇದ್ದೆ. ಸೊ ಬೆಲ್ಲ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ಹೀಗೆ ಪುಡಿ ಮಾಡ್ತಾ ಇದ್ದೀನಿ. ಇನ್ನು ನಮ್ಮನೆಯಲ್ಲಿ ನಾನು ಟೀ, ಕಾಫಿ, ಕಷಾಯ ಯಾವುದೇ ಮಾಡೋದಿದ್ರು ಅದಕ್ಕೆ ಬೆಲ್ಲನೇ ಯೂಸ್ ಮಾಡ್ತೀನಿ. ಅದರಲ್ಲೂ ಕೂಡ ಈ ಥರ ಆನಿ ಬೆಲ್ಲ ಅಂತ ಬರುತ್ತಲ್ವಾ, ಅದನ್ನೇ ತಂದುಬಿಟ್ಟು ಈ ಥರ ಪುಡಿ ಮಾಡಿಬಿಟ್ಟು ಒಂದು ಗಾಜಿನ ಬಾಟಲಲ್ಲಿ ತುಂಬಿಸಿ ಇಟ್ಕೊಂಡಿರ್ತೀನಿ. ತುಂಬ ದಿನದವರೆಗೂ ಕೂಡ ಬರುತ್ತೆ ಇದು. ಸಕ್ಕರೆ ನಾನು ಇಲ್ಲಿ ಉಪಯೋಗಿಸಲ್ಲ, ಅಂದರೆ ಸಕ್ಕರೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಕೆಲವೊಬ್ಬರು ಬೆಲ್ಲ ಕೂಡ ಅಷ್ಟೇ ಟೀಗೆ ಹಾಕಬಾರ್ದು ಅಂತಾರೆ. ಗೊತ್ತಿಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಅಂದ್ಬಿಟ್ಟು ನಮಗೆ ಹೇಗೆ ಅನ್ನಿಸ್ತೋ ಹಾಗೆ ಮಾಡ್ಕೊಂಡು ಹೋಗ್ತೀನಿ ಅಂತಲೇ ಹೇಳ್ಬೋದು. ಬೆಲ್ಲ ಹಾಕಿದರೆ ಟೀ ಒಂಥರ ರುಚಿ ಚೆನ್ನಾಗಿರುತ್ತೆ ಸಕ್ಕರೆಗಿಂತ ಬೆಟರ್ ಅಂತ ಹೇಳ್ಬೋದು. ಹಾಗೆ ನ್ಯಾಚುರಲ್ ಆಗಿರುತ್ತೆ ಅಂತಲೇ ಅನ್ಕೋತೀನಿ. ಬೆಲ್ಲ ಸಕ್ಕರೆ ಆದರೆ ಅಂದರೆ ತುಂಬ ಕೆಮಿಕಲ್ ಪ್ರಾಸೆಸ್ಸಿಂದೆಲ್ಲ ಮಾಡಿರ್ತಾರಲ್ವ ಸಕ್ಕರೆನ, ಬೆಲ್ಲದಿಂದ ಸಕ್ಕರೆ ಮಾಡೋದಾದರೆ. ಸೊ ಇದು ನ್ಯಾಚುರಲ್ ಆಗಿರುತ್ತಲ್ವ ಅಂತ ಅಂದ್ಕೊಂಡು ಜಾಸ್ತಿ ನಾನು ಮನೆಯಲ್ಲಿ ಟೀ, ಕಾಫಿಗೆಲ್ಲ ಬೆಲ್ಲನೇ ಉಪಯೋಗಿಸೋದು. ಅದರಲ್ಲೂ ಕೂಡ ಈ ಥರ ಆನಿ ಬೆಲ್ಲ ಬರುತ್ತಲ್ವ ಅದನ್ನೇ ಉಪಯೋಗಿಸ್ತೀನಿ. ಪೌಡರ್ ಬೆಲ್ಲ ತಂದು ನಾನು ಉಪಯೋಗಿಸಲ್ಲ. ಹಾಗೆ ಇವತ್ತು ಬೆಳಗಿನ ತಿಂಡಿ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗ್ದಾದ ನಂತರ ಇವಾಗ ವಾಪಸ್ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ರಾಗಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಕೌಶಿ ಕೂಡ ಇದ್ದಾಳಲ್ವ, ತುಂಬ ದಿನ ಆಗಿತ್ತು ನಾನು ಮನೆಯಲ್ಲಿ ರಾಗಿ ಜ್ಯೂಸ್ ಮಾಡಿದೆ. ಅಂದರೆ ಒಂದ್ಸಲ ಮಾಡೋದಕ್ಕೆ ಶುರು ಮಾಡಿದರೆ ಮಾಡ್ತಾನೇ ಇರ್ತೀನಿ, ಸ್ಟಾಪ್ ಮಾಡಿದರೆ ಸ್ಟಾಪೇ ಮಾಡ್ತೀನಿ, ಈ ಥರ ಇರುತ್ತೆ. ಸೊ ಇವತ್ತು ಮಾಡೋಣ. ಕೌಶಿ ಕೂಡ ಇದ್ದಾಳೆ, ಅವಳು ಸ್ವಲ್ಪ ಬಾಡಿ ಹೀಟ್ ಆಗಿದೆ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಜ್ಯೂಸ್ ಮಾಡಿ ಕೊಡೋಣ ಅಂತ ಇಲ್ಲಿ ಮಾಡಿ ಕೊಡ್ತಾ ಇದ್ದೀನಿ. ಇದನ್ನು ಬಿಸಿ ಮಾಡಿ ಅಂಬ್ಲಿ ಥರ ಕೂಡ ಮಾಡ್ಕೊಂಡು ಕುಡಿಬೋದು. ತುಂಬ ಸೆಕೆ ಇತ್ತು ಹೊರಗಡೆ. ಸೊ ಹಾಗಾಗಿ ಈ ಸೆಕೆಗೆ ಈ ಥರ ಜ್ಯೂಸ್ ಕುಡಿದ್ರೇ ಒಳ್ಳೇದು ಅಂತ ಅನ್ನಿಸ್ತಾ ಇತ್ತು. ಅವಳು ಕೂಡ ಹೇಳ್ತಾ ಇದ್ಲು ಏನಾದರೂ ಕೋಲ್ಡ್ ಕುಡಿಯೋಣ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ರಾಗಿ ಜ್ಯೂಸ್ ಮಾಡಿಕೊಟ್ಟೆ. ಇನ್ನು ಇವತ್ತು ಬೆಳಿಗ್ಗೆನೆ ತಲೆಗೆ ಸ್ನಾನ ಮಾಡಬೇಕು ಅಂತ ಅಂದ್ಬಿಟ್ಟು ಮೊಸರು ಹಾಕ್ಕೊಂಡಿದ್ದೆ ತಲೆಗೆ. ಸ್ವಲ್ಪ ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಮೊಸರು ಹಾಕ್ಕೊಂಡಿದ್ದೆ. ಮೊಸರು ಹಾಕ್ಕೊಂಡ್ಬಿಟ್ಟು ಒಂದು 2 hours ಹಾಗೆ ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡಿದ್ದೆ. ತುಂಬ ದಿನ ಆಗಿತ್ತು, ತಲೆಗೆ ಏನು ಹಾಕೋದಕ್ಕೇ ಆಗ್ತಾ ಇರಲಿಲ್ಲ ನನಗೂ. ಈ ನಡುವೆ ಯಾಕೋ ತುಂಬಾ ಕೆಲಸ ಬ್ಯುಸಿ ಅಂತ ಅನ್ನಿಸ್ತಾ ಇದೆ ಮನೆಯಲ್ಲಿ. ಯೂಟ್ಯೂಬ್ ನಾನು ರೆಗ್ಯುಲರಾಗಿ ಯಾವಾಗ ಮಾಡೋದಕ್ಕೆ ಶುರು ಮಾಡ್ತೀನೋ ಆವಾಗಂತೂ ತುಂಬಾ ಬ್ಯುಸಿ ಆಗ್ತೀನಿ. ಎಡಿಟ್ ಮಾಡೋದು ಇರ್ಬೋದು, ಲಾಗ್ಸ್ ಅಂದರೆ ವಿಡಿಯೋ ಮಾಡೋದಿರ್ಬೋದು, ಮನೆ ಕೆಲಸ, ಅಡಿಗೆ, ಅದು ಇದು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಶುರು ಮಾಡಿದರೆ ಸಂಜೆ ತನಕ ಒಂಚೂರು ಟೈಮ್ ಸಿಗಲ್ಲ ನನಗೆ. ಪರ್ಸ್ನಲ್ ಆಗಿ ನನಗೆ ಸ್ಕಿನ್ ಕೇರ್ ಇರ್ಬೋದು, ಆಮೇಲೆ ಹೇರ್ಗೆ ಏನಾದರೂ ಅಪ್ಲೈ ಮಾಡೋದಿರ್ಬೋದು, ಯಾವುದಕ್ಕೂ ಟೈಮೇ ಸಿಗ್ತಾ ಇಲ್ಲ ಈ ನಡುವೆ ಅಂತ ಆಗ್ತಾ ಇತ್ತು. ಹಾಗಾಗಿ ಇವತ್ತು ಸ್ವಲ್ಪ ಮೊಸರು ಹಾಕೋಣ ತಲೆಗೆ. ಡ್ಯಾಂಡ್ರಫ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ನನ್ನ ತಲೆಯಲ್ಲಿ ಫಸ್ಟ್ ಡ್ಯಾಂಡ್ರಫ್ ಆಗಿತ್ತು, ನೆಕ್ಸ್ಟ್ ಇವಾಗ ಆದ್ವಿ ತಲೆಯಲ್ಲಿ ಕೂಡ ಸ್ಟಾರ್ಟ್ ಆಗಿದೆ. ರೀಸೆಂಟಾಗಿ ಒಂದು ಪಾರ್ಲರ್ಗೆ ಹೋಗಿದ್ದೆ ಐಬ್ರೋಸ್ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು. ಅವ್ರ ಹತ್ರ ಕೇಳಿದೆ ನಾನು ಈ ಥರ ಡ್ಯಾಂಡ್ರಫ್ ಆಗಿದೆ ಏನು ಮಾಡೋದು ಅಂತ ಅಂದ್ಬಿಟ್ಟು. ಸೊ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ ಅದು ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾರೆ. ಮನೇಲಿ ಯಾರಿಗಾದ್ರೂ ಒಬ್ರಿಗಿದ್ರೆ ನಾವು ಕೋಮ್ ಯೂಸ್ ಮಾಡ್ತೀವಲ್ವಾ, ಡ್ಯಾಂಡ್ರಫ್ ಇರೋರ ಕೋಮ್ ನಾವು ಇನ್ನೊಬ್ರು ಯೂಸ್ ಮಾಡಿದರೆ ಆವಾಗ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದರು. ಇರ್ಬೋದು ಅಂತ ಅನ್ಕೋತೀನಿ. ಅಡಿಗೆ ಆಯಿತು, ಅನ್ನ ಕೂಡ ಆಗಿದೆ. ಅನ್ನ ಹೋದ ನಂತರ ಇದನ್ನು ಬಸಿಯೋದು. ಟೈಮು 12:15 ಆಗ್ತಾ ಬಂತು. ಇನ್ನು ಅರ್ಧ ಗಂಟೆಯಲ್ಲಿ ಊಟ ಮಾಡಬೇಕು. ಇವತ್ತು ಸ್ವಲ್ಪ ಬಂಗುಡೆ ಮಾತ್ರ ತೊಗೊಂಡಿದ್ದು, ಬೇರೆ ಇನ್ನೇನು ಇರಲಿಲ್ಲ. ಅಂದರೆ ನಾನು ಉಜಿರೆಗೆ ಹೋಗಲಿಲ್ಲ ಇವತ್ತು ಫಿಶ್ ತರೋದಕ್ಕೆ, ಇಲ್ಲೇ ಮನೆ ಹತ್ರ ಬಂದಿದ್ದ. ಸೊ ಅಲ್ಲಿಂದನೇ ತೊಗೊಂಡ್ವಿ. ಊಟ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ಮಲ್ಕೊಂಡಾಗ ಸ್ವಲ್ಪ ನಿದ್ದೆ ಬಂತು ಇವತ್ತು ನನಗೆ. ಇಲ್ಲ ಅಂತ ಹೇಳಿದರೆ ಮಧ್ಯಾಹ್ನ ಹೊತ್ತು ನಿದ್ದೆ ಬರಲ್ಲ. ನಿದ್ದೆ ಬಂದರೂ ನನಗೆ ಮಲ್ಗೋದಕ್ಕೆ ಟೈಮ್ ಇರಲ್ಲ. ನಾನು ಅಂದರೆ ಎಡಿಟಿಂಗ್ ಇರುತ್ತೆ ನನಗೆ ಮಧ್ಯಾಹ್ನ. ಯಾವಾಗಲೂ ನಾನು ಊಟ ಆದ ಕೂಡಲೇ ನಾನು ಎಡಿಟಿಂಗ್ಗೆ ಕೂತ್ಕೋತೀನಿ. ಎಡಿಟಿಂಗ್ ಮಾಡಿಬಿಟ್ಟು ವಿಡಿಯೋನ ತಮ್ಮನೆಲ್ಲ ರೆಡಿ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಿದ್ರೆ ಸಂಜೆ ರಾತ್ರಿ 7 ಗಂಟೆ ಆದರೂ ಆಯಿತು, 8 ಗಂಟೆ ಆದರೂ ಆಯಿತು, ಈ ಥರ ಆಗುತ್ತೆ. ತುಂಬ ಟೈಮ್ ಬೇಕಾಗುತ್ತೆ. ಒಂದೊಂದು ಸಲ ಮಧ್ಯದಲ್ಲಿ ಏನಾದರೂ ಒಂದು ಕೆಲಸ ಇರುತ್ತೆ. ಸೊ ಅದನ್ನು ಬಿಟ್ಟು ಅಂದರೆ ಎಡಿಟಿಂಗ್ ಬಿಟ್ಟು ಆ ಕೆಲಸಕ್ಕೆ ಹೋಗ್ತೀನಿ. ಈ ಥರ ಎಲ್ಲ ಆಗ್ತಾ ಇರುತ್ತೆ ಇವಾಗ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ಹಾಗೆ ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಲಾಸ್ಟ್ ಟೈಮ್ ಬಂದಿರಬೇಕಿದ್ರು ಸ್ವಲ್ಪ ಕೆಮ್ಮಿತ್ತು, ಕಫ ಇತ್ತು ಅವರಿಗೆ. ಸೊ ಹಾಗಾಗಿ ಮದ್ದಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನನ್ನ ತಮ್ಮನ ಕಾರಲ್ಲೇ ನಾವು ಕ್ಲಿನಿಕ್ಗೆ ಹೋಗ್ತಾ ಇದ್ದೀವಿ. ಈ ಕಾರಲ್ಲಿ ನಾನು ಡ್ರೈವಿಂಗ್ ಮಾಡಿರಲಿಲ್ಲ. ಅಂದರೆ ಒಂದ್ಸಲ ಗ್ರೌಂಡಲ್ಲಿ 1-2-3 ರೌಂಡು ಓಡಿಸಿದ್ದೆ, ಬಿಟ್ಟರೆ ರೋಡಲ್ಲೆಲ್ಲ ಓಡಿಸಿರಲಿಲ್ಲ ಈ ಕಾರನ್ನು. ಯಾಕೋ ಇವತ್ತು ಸ್ವಲ್ಪ ಕೂತ್ಕೊಂಡು ಹಾಗೆ ಮನೆ ಅಂಗಳದಲ್ಲೇ ಸ್ವಲ್ಪ ಮುಂದಕ್ಕೆ ಹಾಗೆ ಹಿಂದಕ್ಕೆ ಈ ಥರ ತಗೊಂಡು ಹೋಗ್ತಾ ಇದ್ದೆ. ಬಟ್ ಕೂತ್ರೆ ಹೇಳೋದೇ ಬೇಡ ಅಂತ ಅನ್ನಿಸ್ತಾಯಿತ್ತು. ಹಾಗೆ ತೊಗೊಂಡು ಹೋಗೋಣ ಅಂತ ಅನ್ನಿಸ್ತಾ ಇತ್ತು. ಯಾಕಂತ ಹೇಳಿದರೆ ಅದು ಆಟೋಮೆಟಿಕ್ ಕಾರ್ ಆಗಿರೋದ್ರಿಂದ ಕ್ಲಚ್ ಗೇರೆಲ್ಲ ಇರಲ್ಲ ಅಲ್ವಾ.
ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು ನಮಗೆ. ಅದರಲ್ಲೂ ಕೂಡ ಲೇಡೀಸ್ಗೆ ತುಂಬ ಬೆಸ್ಟ್ ಅನ್ನಿಸ್ತು ನನಗೆ ಈ ಥರ ಕಾರು. ಅಂದರೆ ಅದರಲ್ಲಿ ಗೇರ್ ಕ್ಲಚ್ ಎಲ್ಲ ಇದ್ದರೆ ನಮಗೆ ಸ್ವಲ್ಪ ಲೇಡೀಸ್ಗೆ ಅದು ಕಲಿತಾ ಇರಬೇಕಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಅಂದರೆ ಅಭ್ಯಾಸ ಆಗಿ ಮತ್ತೆ ಅದು ಈಸಿ ಆಗುತ್ತೆ. ಆದರೆ ಕಲಿತಾ ಇರ್ತೀವಲ್ವಾ, ಸೊ ಆ ಟೈಮಲ್ಲಿ ಸ್ವಲ್ಪ ಅದರಲ್ಲೇ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಬಟ್ ಇದಾದರೆ ಈ ಆಟೋಮೆಟಿಕ್ ಕಾರ್ ಆದರೆ ಬ್ರೇಕ್ ಮತ್ತು ಆಕ್ಸಿಲೇಟರ್ ಎರಡೇ ಇರತ್ತಲ್ವಾ, ಗೇರ್ ಚೇಂಜ್ ಮಾಡಬೇಕನ್ನೋ ಅಂತಹ ನೆಸೆಸಿಟಿ ಇರಲ್ಲ. ಸೊ ಆರಾಮಾಗಿ ಗಾಡಿನ ಓಡಿಸ್ಬೋದು. ಹಾಗೆ ಇನ್ನೊಂದ್ಸಲ ನೆಕ್ಸ್ಟ್ ಒಂದು 2 days ಬಿಟ್ಟು ಆಮೇಲೆ ಹಾಗೆ ಒಂದ್ಸಲ ರೋಡಲ್ಲಿ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇದೇ ರೋಡಲ್ಲಿ ಓಡಿಸಿದ್ರೆ ಚಂದ, ರೋಡ್ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ಆರಾಮಾಗಿದ್ರೆ ವೆಹಿಕಲ್ ಕೂಡ ತುಂಬ ಕಡಿಮೆ ಇದೆ. ಹೊಸ ಕಾರ್ ಅಲ್ವಾ, ಸ್ವಲ್ಪ ಭಯ ಆಗುತ್ತೆ. ಓಡಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿದೆ ಈ ಕಾರನ್ನು ಕೂಡ. ಆದರೆ ಹೊಸ ಕಾರ್ ಆದ್ರಿಂದ ಸ್ವಲ್ಪ ಭಯ ಅಷ್ಟೇನೆ, ಬಿಟ್ಟರೆ ಏನಿಲ್ಲ. ನನ್ನ ತಮ್ಮ ಬೈತಾನೆ ಅದನ್ನು ಓಡಿಸು ನಿನಗೆ ಆಗತ್ತೆ ಅಂತ. ನಿನ್ನೆ ಕೂಡ ಹೇಳ್ತಾ ಇದ್ದ, ತೊಗೊಂಡೋಗು ಡ್ರೈವಿಂಗ್ ಮಾಡು ಅದರಲ್ಲಿ ನೀನು, ಅಂದರೆ ಅಷ್ಟು ಕಷ್ಟ ಆಗಲ್ಲ ನಿನಗೆ, ಓಡಿಸು ಅಂತ ಹೇಳ್ತಾ ಇದ್ದ. ನೋಡೋಣ. ಹಾಗೆ ಅಮ್ಮನನ್ನು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಎಲ್ಲ ಎಕ್ಸ್ರೇ ಬ್ಲಡ್ ಟೆಸ್ಟ್ ಎಲ್ಲನೂ ಆಗಿತ್ತು, ಬಟ್ ಅದರಲ್ಲಿ ಅವರಿಗೆ ಕ್ಯೂರ್ ಆಗಿರಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ಬರು ಇದ್ದಾರೆ ಕ್ಲಿನಿಕಲ್ಲಿ, ಸೊ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಇವಾಗ ಅಮ್ಮನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮನಿಗಂತೂ ಕಾರಲ್ಲಿ ಕೂತ್ಕೊಳ್ಳೋದಂತ ಹೇಳಿದರೆ ತುಂಬ ಭಯ. ಒಂದ್ಸಲ ಅವರ ಅಂದರೆ ತುಂಬ ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ಸೊ ಹಾಗಾಗಿ ಅದರ ನಂತರ ಸ್ವಲ್ಪ ಭಯ. ನಮ್ಮ ಆಯುಷ್ ಮತ್ತೆ ನನ್ನ ತಮ್ಮ ಇದ್ದಾನಲ್ವಾ, ಅವ್ರ ಜೊತೆ ಹೋಗೋದಂತ ಹೇಳಿದ್ರೆ ಅಷ್ಟು ಭಯ ಇಲ್ಲ. ನನ್ನ ಹಸ್ಬೆಂಡ್ ಜೊತೆಲಿ ಕೂಡ ಅಷ್ಟೇ ಆರಾಮಾಗಿ ಹೋಗ್ತಾರೆ. ಬೇರೆಯವ್ರ ಜೊತೆ ಎಲ್ಲ ಕಾರಲ್ಲಿ ಹೋಗೋದಂತ ಹೇಳಿದ್ರೆ ಭಯ ಪಡ್ತಾರೆ. ಇವತ್ತು ಫ್ರಂಟಲ್ಲಿ ಕೂತ್ಕೊಳ್ಳಿ, ನೀವು ಒಂದ್ಸಲ ಕೂಡ ಕೂತ್ಕೊಂಡಿಲ್ಲ ಅಲ್ವಾ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಇಲ್ಲ ನನಗಾಗಲ್ಲ, ನಾನು ಹಿಂದಕ್ಕೆ ಕೂತ್ಕೋತೀನಿ, ನೀನೇ ಕೂತ್ಕೊ ಅಂತ ಹೇಳಿದರು. ಸೊ ಸ್ವಲ್ಪ ಭಯ ಇದ್ದೇ ಇರತ್ತಲ್ವಾ. ಒಂದ್ಸಲ ಲೈಫಲ್ಲಿ ಈ ಥರ ಇನ್ಸಿಡೆಂಟ್ ಎಲ್ಲ ಆದಾಗ ತುಂಬ ನೋವು ತಿಂದಿರ್ತಾರೆ. ಆ ಟೈಮಲ್ಲಿ ಅವರು ತುಂಬ ಅಂದರೆ ತುಂಬಾ ನೋವು ತಿಂದಿರ್ತಾರೆ. ಸೊ ಅದೆಲ್ಲ ಮನಸ್ಸಲ್ಲಿ ಇರುತ್ತೆ, ಅದು ಹೋಗಲ್ಲ ಯಾವತ್ತಿಗೂ ಕೂಡ, ಅದೊಂದು ಇರುತ್ತೆ ಅಂತಲೇ ಅನ್ಕೋತೀನಿ. ಹಾಗಾಗಿ ಸ್ವಲ್ಪ ಭಯ ಪಡ್ತಾ ಇದ್ದಾರೆ. ಜಾಸ್ತಿ ದೂರ ಇಲ್ಲ ಕ್ಲಿನಿಕ್, ನಮಗೆ ಒಂದು 4 ಕಿಲೋಮೀಟರ್ ಅಷ್ಟೇ ಇರೋದು ಮನೆಯಿಂದ. ಇದೇ ನೋಡಿ ನಾವು ಬರುವಂಥ ಕ್ಲಿನಿಕ್, ಸೋಮಂತಡ್ಕ ಪ್ರಭು ಸರ್ ಅಂತ ಇದ್ದಾರೆ. ಸೊ ಅಲ್ಲಿಗೆ ನಾವು ಬರುವಂಥದ್ದು. ನಮಗೆ ಅಂದರೆ ಬೇರೆ ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಇಲ್ಲಿಗೆ ಜಾಸ್ತಿ ಬರ್ತೀವಿ. ಅಂದರೆ ತುಂಬ ಬೇಗ ಕ್ಯೂರ್ ಆಗುತ್ತೆ. ಏನೇ ಇರಲಿ, ಜ್ವರ, ಕಫ, ಶೀತ ಏನೇ ಇದ್ದರೂ ಕೂಡ ಅಷ್ಟೇ, ಅವರ ಒಂದು 3 ಡೇಸಲ್ಲಿ ಒಂದು ಕೋರ್ಸ್ ಕೊಡ್ತಾರೆ. ಅವರು ಕೋರ್ಸ್ ಕಂಪ್ಲೀಟ್ ಮಾಡಿ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ. ಅದರಲ್ಲೇ ಕಡಿಮೆ ಆಗುತ್ತೆ. ನನ್ನ ಮಗಳು ಅಂದರೆ ಅದ್ವಿ ಇದ್ದಾಳಲ್ವಾ, ಅದ್ವಿಗೆ ಚಿಕ್ಕವಳು ಇರಬೇಕಿದ್ರೆ ತುಂಬ ಕಫ ಇತ್ತು. ಎಷ್ಟೊಂದು ಡಾಕ್ಟರ್ಸ್ ಹತ್ರ ತೋರಿಸಿದ್ದೀವಿ ಅಂತ ಹೇಳಿದರೆ, ಪುತ್ತೂರು, ಕಲ್ಲಡ್ಕ, ಆಮೇಲೆ ಬೆಳ್ತಂಗಡಿ, ಉಜಿರೆ ಎಲ್ಲ ಕಡೆ ತುಂಬ ಡಾಕ್ಟರ್ಸ್ಗೆ ತೋರಿಸಿದ್ವಿ ನಾವು. ಒಂದು ಅಂದರೆ ಅಡ್ಮಿಟ್ ಕೂಡ ಮಾಡ್ಕೊಂಡಿದ್ವಿ. ಆ ಟೈಮಲ್ಲಿ ತುಂಬ ಕಫ ಇತ್ತು ಅವಳಿಗೆ. ಸೊ ಆ ಟೈಮಲ್ಲಿ ನಮಗೆ ಅವಳಿಗೆ ಮದ್ದು ಮಾಡಿ ಮಾಡಿ ಸಾಕಾಗಿ ಕೊನೆಗೆ ನಮ್ಮ ಅಂದರೆ ನನ್ನ ಹಸ್ಬೆಂಡ್ ಕಸಿನ್ ಒಬ್ಬರು ಸಜೆಸ್ಟ್ ಮಾಡಿದರು, ಈ ಥರ ಒಬ್ಬರು ಡಾಕ್ಟರ್ ಇದ್ದಾರೆ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು. ನಂತರ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಿದ್ರೆ ಅವರು ಮೆಡಿಸಿನ್ ಕೊಟ್ಟು ನಂತರ ಅಂದರೆ ಅಲ್ಲಿಂದನೇ ಅವಳಿಗೆ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಕಫ ಎಲ್ಲ. ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ, ನಾವು ಫ್ಯಾಮಿಲಿ ಎಲ್ಲರೂ ಕೂಡ ಅವ್ರ ಹತ್ರನೇ ಹೋಗ್ತಾ ಇರುವಂಥದ್ದು, ಒಂದು ಹುಷಾರಿಲ್ಲದೆ ಇದ್ದಾಗ. ಹಾಗೆ ಬರಬೇಕಿದ್ರೆ ಅಮ್ಮ ಮರಗೆಣಸು ತಂದರು. ಅಮ್ಮನಿಗೆ ಮರಗೆಣಸು ಅಂತ ಹೇಳಿದರೆ ತುಂಬ ಇಷ್ಟ. ಅಂಗಡಿಗೆ ಹೋಗಿದ್ವಿ, ಅಲ್ಲಿಂದ ಬರಬೇಕಿದ್ರೆ ಮರಗೆಣಸು ತಂದರು. ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಶ್ರೀಯಾ ಮಾತಾಡ್ತಾ ಇದ್ದಾಳಂತೆ ಅಮ್ಮನ ಹತ್ರ, ಇದು ನೀವು ಮಾತ್ರ ಮಾಡೋದಾ, ಇದು ನಮ್ಮಮ್ಮ ಮಾಡಲ್ವಾ, ನಮ್ಮಮ್ಮ ಯಾಕೆ ಮಾಡಲ್ಲ ಇದನ್ನು ನಮ್ಮ ಮನೆಯಲ್ಲಿ ಅಂತೆಲ್ಲ ಕೇಳ್ತಾ ಇದ್ಲ. ಅಮ್ಮನನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಬಂದಾಯ್ತು. ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ನಾವು ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ. ಸೊ ಅಲ್ಲಿ ಎಕ್ಸ್ರೇ ಆಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ಆಗಿತ್ತು. ಅವಾಗ ಕೂಡ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಮೆಡಿಸಿನ್ ಎಲ್ಲ ಕೊಟ್ಟಿದ್ರು. ಬಟ್ ಅದರಲ್ಲಿ ಕಡಿಮೆ ಆಗಿರ್ಲಿಲ್ಲ. ಹಾಗಾಗಿ ಇವತ್ತು ಇಲ್ಲಿ ಕರ್ಕೊಂಡು ಹೋದ್ವಿ. ಕೊಟ್ಟಿದ್ದಾರೆ, ಕೆಲವೊಂದು ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಇವತ್ತೊಂದು ಫ್ಲಿಪ್ಕಾರ್ಟ್ ಇಂದ ಸೋಫಾ ಕವರ್ ತರಿಸಿದ್ದೆ. ನಾವು ಸೋಫಾ ಮಾಡಿದ ನಂತರ ಸೋಫಾ ಮೇಲೆ ಕವರೇ ಹಾಕೊಂಡಿರ್ಲಿಲ್ಲ. ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೇಳೋರು ಸ್ಟಿಚ್ ಮಾಡಿಸು ಅಂತ ಅಂದ್ಬಿಟ್ಟು. ಅದು ಮೆಟೀರಿಯಲ್ ತೆಗೆದು ಸ್ಟಿಚ್ ಮಾಡಿಸ್ಬೇಕಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ, ಹಾಗೆ ತುಂಬಾ ಕಾಸ್ಟ್ಲಿ ಆಗತ್ತೆ. ಇದಾದ್ರೆ ಸ್ವಲ್ಪ ಕಡಿಮೆಲಿ ಸಿಗತ್ತೆ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸ್ಟಿಚ್ ಮಾಡಿಸಿದ್ರೆ ಮೆಟೀರಿಯಲ್ ತೆಗೆದು. ಹಾಗಾಗಿ ಒಂದು ಸೋಫಾ ಕವರ್ ತರಿಸಿದೆ. ಬಟ್ ಇದು ಚೆನ್ನಾಗಿಲ್ಲ. ಏನಂತ ಹೇಳಿದ್ರೆ ಮೆಟೀರಿಯಲ್ ಚೆನ್ನಾಗಿದೆ, ತೊಂದರೆ ಇಲ್ಲ. ಆದ್ರೆ ಇದೆಲ್ಲ ಕಲರ್ ಎಲ್ಲ ಫೇಡ್ ಆಗಿದೆ ನೋಡಿ, ಈ ತರ ಆಗಿದೆ. ಇದೊಂದು ಕಟ್ ಪೀಸ್ ಕೊಟ್ಟಿದ್ದಾರೆ, ಮತ್ತೆಲ್ಲ ಇದು ಜಾಯಿಂಟ್. ಇದೊಂದು ಇದು ಏನೋ ಟಿಪಾಯಿ ಕವರ್, ಇದು ಟಿಪಾಯಿ ಕವರ್. ಹಾಗೆ ಇದು ಎಲ್ ಶೇಪ್ ಸೋಫಾ ಮೇಲೆ ಹಾಕುವಂತಹ ಒಂದು ಕವರ್. ವೈಟ್ ಅಲ್ಲೇ ಬೇಕಿತ್ತು ನನಗೆ, ಸ್ವಲ್ಪ ಲೈಟ್ ಕಲರ್ ಅಲ್ಲೇ. ಬಟ್ ಇದು ಪ್ರಿಂಟೆಡ್ ಬಂದದ್ದು ಹಾಕ್ಬೇಕಿದ್ರೆ ಒಂಥರ ಕಾಣಿಸುತ್ತೆ, ನೋಡೋದಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂತ ಹೇಳಿದ್ರೆ ನಮ್ಮ ಸೋಫಾ ಪ್ಲೇನ್ ಇರೋದಲ್ವಾ, ಸೋಫಾ ಶೀಟ್ ಎಲ್ಲ ಪ್ಲೇನ್ ಇರೋದ್ರಿಂದ ಪ್ಲೇನೇ ಸೆಟ್ ಆಗಿದೆ ನಮಗೆ. ಇದು ಹಾಕ್ಬೇಕಿದ್ರೆ ಒಂಥರ ಜಾತ್ರೆ ತರ ಕಾಣಿಸುತ್ತೆ. ಸೊ ಹಾಗಾಗಿ ಇನ್ನು ಪ್ಲೇನ್ ತರ್ಸೋಣ ಅಂತ ಅನ್ಕೊಂಡಿದೀನಿ. ಇದನ್ನ ವಾಪಸ್ ರಿಟರ್ನ್ ಮಾಡಿದೀನಿ.
ಮರಗೆಣಸನ್ನ ಹಿಂದಿನ ದಿನ ನೈಟ್ ಈ ಥರ ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಡ್ತಾರೆ. ನಂತರ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿಕೊಂಡು ಅದರಿಂದ ಏನೋ ಈ ಉಪ್ಕರಿ ಅಂತ ಹೇಳ್ತೀವಿ ನಾವು, ಅದನ್ನು ಮಾಡ್ತಾರೆ. ಪಲ್ಯ ಥರ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಟೇಸ್ಟಿಯಾಗಿತ್ತು ಮಾತ್ರ. ಬೆಳಿಗ್ಗೆ ಮಾಡಿದ್ರು, ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿತ್ತು ಅಂತ ಅಂದ್ಬಿಟ್ಟು. ಹಾಗೆ ಈ ಥರ ನೀರಲ್ಲಿ ಹಿಂದಿನ ದಿನವೇ ನೆನೆಸಿ ಇಡಬೇಕು. ಅದು ಯಾಕೆ ಅಂತ ಗೊತ್ತಿಲ್ಲ, ಬಟ್ ಯಾವಾಗಲೂ ಅಷ್ಟೇ ಅಮ್ಮ ಬರಬೇಕಿದ್ರೆ ಈ ಥರ ತೊಗೊಂಬಂದು ಹಿಂದಿನ ದಿನ ಈ ರೀತಿ ನೀರಲ್ಲಿ ನೆನೆಸಿರ್ತಾ ಇದ್ರು. ಹಾಗೆ ಹಸ್ಬೆಂಡ್ ನೈಟ್ ಬರಬೇಕಿದ್ರೆ ಇವತ್ತು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ವಡಪಾವ್ ತರ್ತಾ ಇದ್ರು. ಅದರ ಬದಲಾಗಿ ಇದನ್ನು ತಂದಿದ್ದಾರೆ. ಇದಕ್ಕೆ ಏನು ಹೆಸರು ಅಂತ ಗೊತ್ತಿಲ್ಲ. ಚೆನ್ನಾಗಿತ್ತು ಮಾತ್ರ. ಈ ಆಲೂಗಡ್ಡೆ ಇದೆಯಲ್ವಾ, ಅದನ್ನು ಸ್ಟಫಿಂಗ್ ಮಾಡಿಬಿಟ್ಟು ಈ ಥರ ಕಡಲೆ ಹಿಟ್ಟಿಂದ ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದು. ಸೊ ಈ ಥರ ಇತ್ತು, ಚೆನ್ನಾಗಿತ್ತು ಮತ್ತು ಟೇಸ್ಟಿಯಾಗಿತ್ತು. ಯಾವಾಗಲಾದ್ರೂ ಒಂದ್ಸಲ ಈ ಥರ ತೊಗೊಂಬರ್ತಾರೆ, ನಮ್ಮ ಹುಜ್ರೆಯಲ್ಲೇ ಸಿಗುವಂಥದ್ದಿದ್ದು. ಹಾಗೆ ಇಷ್ಟೇ ಇವತ್ತಿನ ಲಾಗ್ ಸ್ನೇಹಿತರೆ. ಒಂದು ಚಿಕ್ಕ ಲಾಗ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.